ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಪಯಣ ಮಡಿಕೇರಿ ಕಡೆಗೆ. ನಮ್ಮ ಪಾಪು ಈಗ 6 months ಓಲ್ಡ್. ಸೊ ನಮ್ಮ ಪಾಪುನ ಕರ್ಕೊಂಡು ಫಸ್ಟ್ ಟೈಮ್ ಫ್ಯಾಮಿಲಿ ವೆಕೇಶನ್ ಅಂತ ಹೋಗ್ತಿದ್ದೀವಿ. ಇಟ್ಸ್ ನಾಟ್ ಎ ವೆಕೇಶನ್, ಕೈಂಡ್ ಆಫ್ ಸ್ಟೇಕೇಶನ್ ಅಷ್ಟೇ. ಸೊ ನಮ್ಮ ಮೊದಲನೇ ಸ್ಟಾಪ್ ಬ್ರೇಕ್ಫಾಸ್ಟ್ಗೆ. ಸೊ ನಾವಿಲ್ಲಿ ಕದಂಬ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲಿ ಬರ್ತಿರೋದು ಸೆಕೆಂಡ್ ಟೈಮ್. ಮೈಸೂರು ಹೈವೇ ತಗೊಳಕ್ಕೆ ಮುಂಚೆ ಬರುತ್ತೆ ಈ ರೆಸ್ಟೋರೆಂಟ್. ಸೊ ಇಲ್ಲಿ ನಾವು ಎಲ್ಲ ಟ್ರೈ ಮಾಡಿದ್ವಿ. ಈ ಮಸಾಲೆ ದೋಸೆ, ಇಡ್ಲಿ, ಪೊಂಗಲ್, ಪುಳಿಯೋಗರೆ, ಬಿಸಿಬೇಳೆ ಬಾತ್ ಆ್ಯಂಡ್ ಕೇಸರಿ ಬಾತ್ ತುಂಬ ಚೆನ್ನಾಗಿರುತ್ತೆ. ಇಫ್ ಯು ಗೈಸ್ ಆರ್ ಆನ್ ದ ವೇ ಫಾರ್ ಮೈಸೂರು, ಸೊ ನೀವು ಇಲ್ಲಿ ಟ್ರೈ ಮಾಡ್ಬೋದು. ನಮ್ಮ ಚಿನ್ನಮ್ಮಗೆ ಅನ್ನಪ್ರಾಸನ ಹಾಕಿರೋದ್ರಿಂದ ಅಮ್ಮ ಇಲ್ಲಿ ಕೇಸರಿ ಬಾತ್ ಟೇಸ್ಟ್ ತೋರಿಸ್ತಿದ್ರು. ಸೊ ಅವ್ರು ತುಂಬ ಡಿಫ್ರೆಂಟ್ ವೇಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಏನಾದರೂ ತಿನ್ನಲಿ. ಸೊ ಇಲ್ಲಿ ಕೂಡ ಹಾಗೆ. ಸೊ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ನ ಕಾಫಿ ಜೊತೆ ಎಂಡ್ ಮಾಡಿ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಪಾಪು ಇರೋದ್ರಿಂದ ದಿರ್ ವಾಸ್ ಅ ಹ್ಯೂಜ್ ಲಗೇಜ್. ಸೊ ವೇಟ್ ಫಾರ್ ಅಕ್ಷಯ್ಸ್ ರಿಯಾಕ್ಷನ್. ಸೊ ಲಗೇಜ್ ಜಾಸ್ತಿ ಇರೋದ್ರಿಂದ ಹಿಂದೆ ನಮ್ಮ ಯಜಮಾನ್ರಿಗೆ ಪಾಪ ತುಂಬ ಕಷ್ಟ ಆಗ್ತಿತ್ತು. ಸೊ ನಮ್ಮಿಬ್ಬರಿಗೆ ಮುಂದೆ ಸೀಟ್ ಸ್ಯಾಕ್ರಿಫೈಸ್ ಮಾಡಿ ಎಂಟೈರ್ ಜರ್ನಿ ಹಿಂದೆನೇ ಕುತ್ಕೊಂಡಿದ್ರು. ಸೊ ಈ ಸ್ಯಾಕ್ರಿಫೈಸ್ ದ ಸ್ಲೀಪ್ ಆ್ಯಂಡ್ ಕಂಫರ್ಟ್ನೆಸ್. ಆ್ಯಂಡ್ ಅವರ್ ನೆಕ್ಸ್ಟ್ ಸ್ಟಾಪ್ ವಾಸ್ ಚಿನ್ನುಮಾಸ್ ಅತ್ತೆ ಮನೆ. ಸೊ ಅಂದರೆ ನಮ್ಮ ಸಿಸ್ಟರ್ ಇನ್ ಲಾ ಅವ್ರ ಮನೆಗೆ. ಸೊ ಶಿ ಈಸ್ ಡೆಫಿನೆಟ್ಲಿ ಅತ್ತೆಸ್ ಫೇವ್ರೆಟ್ ಸೊಸೆ. ಸೊ ಆಸ್ ಸೂನ್ ಆಸ್ ವಿ ಎಂಟರ್ ಚಿನ್ನುಮಾನ ಸ್ವಲ್ಪ ಮುದ್ದಾಡಿ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಬಂದಿರೋದು ಪಿರಿಯಾಪಟ್ಟಣಗೆ. ಸೊ ಇಲ್ಲಿ ನಾವು ಯಮ್ಮಿ ಲಂಚ್ ಪ್ರಿಪೇರ್ ಮಾಡಿದ್ರು. ಸೊ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಚಿನ್ನುಮಾ ಅವ್ರ ಪಪ್ಪಾಗಂತೂ ಚಿನ್ನುಮಾ ಜೊತೆ ಆಟ ಆಡೋದು ಫೇವ್ರೆಟ್ ಆಗೋಗಿದೆ. ಚಿನ್ನುಮಾ, ಚಿನ್ನು ಬಂಗಾರಿ, ಇಲ್ಲಿ ಯಾರು ಕರೀತಿರೋದು? ಚಿನ್ನುಮಾ ಏನಿದೆ? ಭಯ ಪಡ್ಕೊಂಡ್ಬಿಡ್ತಾರೆ. ಸೊ ನಮ್ಮ ಎಂಟೈರ್ ಜರ್ನಿಯಲ್ಲಿ ಚಿನ್ನುಮ್ಮ ಏನು ತೊಂದರೆ ಕೊಟ್ಟಿರ್ಲಿಲ್ಲ ನಮಗೆ. ಸೊ ಕಾರ್ನ ತಗೊಂಡಿದ್ವಿ. ಇಟ್ ವಾಸ್ ಸೋ ಯೂಸ್ಫುಲ್. ಆರಾಮಾಗಿ ಮಲ್ಕೊಂಡು ಆರಾಮಾಗಿ ನಮ್ಮ ಜೊತೆ ಆಟ ಆಡ್ಕೊಂಡಿದ್ರು. ಸೊ ನಾವು ಎಲ್ಲೇ ಕರ್ಕೊಂಡು ಹೋಗ್ಲಿ ಎಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಅಂದರೆ ಶಿ ಈಸ್ ಜೆಮ್ ಆಫ್ ಎ ಪರ್ಸನ್. ಚಿನ್ನವಾಗಿ ನಿದ್ದೆ ಬಂದರೆ ಈ ರೀತಿ ಕಾರ್ನಾಪಲ್ಲಿ ಹಾಕಿ ತೂಗ್ತಾ ಇದ್ವಿ. ಸಿನ್ಸ್ ಇಟ್ ವಾಸ್ ಅ ಮೂವಿಂಗ್ ಕಾರ್, ಇನ್ನೂ ಚೆನ್ನಾಗಿ ಎಕ್ಸ್ಟ್ರಾ ಅವರ್ಸ್ ನಿದ್ದೆ ಮಾಡ್ತಿದ್ರು. ಸೊ ಏನು ಟ್ರಬಲ್ ಅನ್ನೋದೇ ಕೊಡ್ತಾ ಇರಲಿಲ್ಲ ನಮಗೆ.
ಇದು ನಾವು ಸ್ಟೇ ಮಾಡ್ತಿರೋ ಬ್ಯೂಟಿಫುಲ್ ಪ್ರಾಪರ್ಟಿ ದ ವಿಂಟರ್ಫೆಲ್ ಅಂತ. Through the stillness, the clouds drift high. Thoughts like breezes whisper by. Endless waves of a calm blue sky, where dreams take wings and learn to fly. Gentle echoes of time's embrace. Each shadow finds its quiet space. In the flow of light, a tender trace binds the soul to this serene place. Let it go, let it be, like a river rolling free. In the silence you will see. We were last to reach the destination, so already ಎಲ್ಲರೂ ಬಂದಾಯಿತು and it was a high tea time. ಸೊ ಎಲ್ಲರೂ ಸ್ನ್ಯಾಕ್ಸ್ ತಿಂತ ಎಂಜಾಯ್ ಮಾಡ್ತಿದ್ವಿ. ಸೊ ನಮ್ಮ ಎಂಟೈರ್ ಟ್ರಿಪ್ಪೆಲ್ಲ ಹೀಗೆ ನಡೀತಿತ್ತು. ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿಂತಿದ್ರೆ ಪಾಪುನ ನೋಡ್ತಿದ್ರೆ ನಾನು ಅಕ್ಷಯ್ಗೆ ತಂದು ಕೊಡೋದು. ಸೊ ನಾನು ಪಾಪುನ ನೋಡ್ಕೊತಿದ್ರೆ ಅಕ್ಷಯ್ ನನಗೆ ತಂದು ಕೊಡ್ತಿದ್ದು. ಈ ಥರ ನಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ತೋರಿಸ್ಕೊತಿದ್ವಿ. ಅವಳು ಆ ಕಡೆನೇ ಗೊಂಬೆ ಆಟ ಆಗತ್ತೆ ನೋಡಿ. ಚೇಂಜ್ ಇಲ್ಲ ಚಿನ್ನಮ್ಮ ಏನಾದ್ರೂ ಅದೇನದು ಮೇಲು ದೇವ ಅದಾಗಲ್ಲ. ಇದು ಮಾತ್ರ ಗುಂಡು ಪಾಪ ಚೆನ್ನಾಯ್ತಲ್ಲ ಪುಟ್ಟದಾಗಿ. ಸದಾಮಮ್ಮ ಏನ್ ಮಾಡೋಣ ನಿಕ್ಕರ್ದು ಕೇಳೋಣ ಯಮ್ಮನ್ನ ಬೇಡ ಅಮ್ಮನ್ ಕೇಳೋಣ ಬೇಡ ಅಷ್ಟು ಹೇಳ್ರಪ್ಪ. ನೀನ್ ಯಾವ ನಮ್ಮ ಫ್ಯಾಮಿಲಿಯಲ್ಲಿ ಕಿರಣ್ ಮಾಮ ಹೈಲೈಟು ಸ್ಪಾಂಟೇನಿಯಸ್ ಕಾಮಿಡಿ ಮಾಡ್ಕೊಂಡು ಬಿದ್ದರೆ ನಗಿಸ್ತಿರ್ತಾರೆ. ಚಿನ್ನಮ್ಮ ಕಸಿನ್ ಇಲ್ಲಿ ಸ್ಮಯು. ಸೊ ನನ್ನ ಪಾಪು ಹೊಟ್ಟೆಯಲ್ಲಿದ್ದಾಗೆ ಹಿ ವಾಸ್ ಲೈಕ್ ಪ್ರಿಯಾ ಪಪ್ಪು ಅಂತ. ಡೆಫಿನೆಟ್ಲಿ ದೇ ಗೋನ ಬಿ ದ ಬೆಸ್ಟ್ ಕಸಿನ್ಸ್ ಇನ್ ಫ್ಯೂಚರ್. ಅಂತೆ ಹೆಚ್ಚೋಳ ಫ್ರೇಮ್ ಇಂದೀಚೆ ಬಾರೆ ಕುತ್ಬಿಟ್ಟ ಅವ್ನ ಮಧ್ಯ ಎತ್ಕೋ ಸ್ಮಯ್ಯ ಕರ್ಕೋ. ಲುಕ್ ಅಟ್ ಯುವರ್ ಸನ್. ಅಪ್ಪಣ್ಣ ಯಾಕೆ ಹಂಗಾಬ್ರಿ ಆಗಿದ್ದೀರಾ? ಬೇಡವಮ್ಮ ಬೇಡವಾ ಕೂಡ್ಸ್ಬೇಕಾ? Wait for part 2 and thank you for watching. Subscribe for more. Bye bye.